ಫಸ್ಟ್ ಯಾರಿಂದ ಸಂಸ್ಕೃತಿಯಿಂದ ಶುರು ಮಾಡೋಣ? ಎಸ್ ದಿವ್ಯಾ ಅವರೇ ಮೊದಲನೇದಾಗಿ ನಿಮ್ಮಿಂದ ಪ್ಲೀಸ್. ಇಲ್ಲ, ಆ್ಯಕ್ಚುಲಿ ಹೆಣ್ಣು ಮಕ್ಕಳಿಗೆ ಮಾತೇ ಇರು ಅಂತಾರೆ, ಯಾಕಂದರೆ ಮಾತು ಜಾಸ್ತಿ ಆಡ್ತೀವಿ ಅಂತ. ಸೊ ಯಜಮಾನ್ರು ಇರೋದ್ರಿಂದ ಮೊದಲು ಅವ್ರು ಮಾತಾಡ್ಬೇಕು ಅನ್ನೋದು ನನ್ನ ಒಂದು ಆಸೆ. ಅವ್ರು ಮಾತಾಡಿದ್ಮೇಲೆ ನಾನು ಮಾತಾಡ್ತೀನಿ. ದಾಟ್ಸ್ ಸೋ ಸ್ವೀಟ್. ಓಕೆ. ಮಾಧ್ಯಮ ಮಾರ್ಗದರ್ಶಕರಿಗೆ, ಪ್ರೇಕ್ಷಕ ತಂದೆ ತಾಯಿಗಳಿಗೆ ನಮಸ್ಕಾರ ಮಾಡ್ತಾ, ಹಾಗೆ ಶಿವಣ್ಣ ನಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಇಂಡಸ್ಟ್ರಿಗೆ ಗೊತ್ತಿರ್ತಕ್ಕಂಥದ್ದು ಒಂದು ಹೊಸ ಎನರ್ಜಿ. ಅವ್ರು ಎಲ್ಲಿರ್ತಾರೋ ಅಲ್ಲಿ ಎನರ್ಜಿ ಖಂಡಿತ ಇರುತ್ತೆ. ಹಾಗೆ ಪರಮಾತ್ಮನಿಗೆ ಇನ್ನೊಂದು ಹೆಸರೇ ಶಿವ. ಪರಮಾತ್ಮ ಇಲ್ಲ ಅಂತ ನಾವು ಯಾವತ್ತೂ ಅಂದ್ಕೊಳ್ಳಂಗಿಲ್ಲ. ಶಿವನ ರೂಪದಲ್ಲಿ ಎಲ್ಲ ಕಡೆ ಇರ್ತಾರೆ ಅನ್ನೋದಕ್ಕೆ ಇದು ಒಂದು ದೊಡ್ಡ ಉದಾಹರಣೆ. ಸ್ಯಾಂಡಲ್ವುಡ್ನ ದಿಲ್ ಅವರು. ಸೊ ಹಾಗಾಗಿ ನಮ್ಮ ಡೈರೆಕ್ಟರ್ ಚಂದ್ರಮೌಳಿ ಸರ್ ಹೇಳಿದರು, ಕೆಳಗಡೆ ಇರೋರನ್ನ ಪ್ರೋತ್ಸಾಹಿಸ್ತಾರೆ ಅಂತ. ನಮ್ಮೆಲ್ರಿಗೂ ಗೊತ್ತಿರೋ ಅಂಥದ್ದೇ, ನಾನು ಹೇಳೋದೇನಿಲ್ಲ. ಅದು ಯಾರೇ ಕರೆದ್ರೂ ಪ್ರೀತಿಯಿಂದ ಹೋಗಿ ಬೆನ್ತಟ್ಟಿ ಅವ್ರನ್ನ ಪ್ರೋತ್ಸಾಹ ಮಾಡಿ ನಾನು ನಿಮ್ಮ ಜೊತೆಗೆ ಇರ್ತೀನಿ ಅಂತ ಒಂದು ದೊಡ್ಡ ಮನೆ ಗುಣವನ್ನು, ದೊಡ್ಡತನವನ್ನು ಉಳಿಸ್ಕೊಂಡು ಬಂದಿರತಕ್ಕಂಥವ್ರಿಗೆ ನಾವು ಯಾವಾಗಲೂ ಶಿರವಾಗಿ ನಮಿಸ್ತಾ ಇರ್ತೇವೆ. ಸೊ ಹಾಗೆ ಈ ಚಿತ್ರ ರಾಮ್ ಸರ್ ಇರ್ಬೋದು, ಮತ್ತು ನಮ್ಮ ಡೈರೆಕ್ಟರ್ ಸರ್ ಇರ್ಬೋದು. ಸೊ ಶುರು ಮಾಡಿದಾಗ ನನಗೂ ಒಂದು ಕ್ಯಾರೆಕ್ಟರ್ ಇದೆ ಅಂತ ಹೇಳಿದಾಗ ಭಾಳ ಖುಷಿ ಆಯಿತು. ಜೊತೆಗೆ ನಾನು ಚಂದ್ರಮೌಳಿ ಸರ್ ಜೊತೆ ಕೆಲಸ ಮಾಡಿದ್ದೆ ಹಿಂದೆ KGF ಚಿತ್ರದಲ್ಲಿ. ಅವ್ರ ಡೈಲಾಗ್ ನನಗೆ ತುಂಬ ಫೇವ್ರೇಟು. ನಾನು ಕೂಡ ಅವ್ರ ಡೈಲಾಗ್ನ KGF ಅಲ್ಲಿ ಹೇಳಿದ್ದೀನಿ. ಸೊ ಹಾಗಾಗಿ ಈ ಚಿತ್ರದಲ್ಲೂ ನನಗೆ ತುಂಬ ಭರವಸೆ ಇತ್ತು. ಸೊ ಒಂದು ಒಳ್ಳೆ ಕ್ಯಾರೆಕ್ಟರ್ನ ಕೊಟ್ಟಿರ್ತಾರೆ ಅಂತ. ಸೊ ಅವರು ಒಂದು ಟ್ರ್ಯಾಕನ್ನೇ ಕ್ರಿಯೇಟ್ ಮಾಡಿದರು. ಸೊ ತುಂಬ ಚೆನ್ನಾಗಿ ಬಂದಿತ್ತು. ನಾನು ಅದನ್ನು ಮಾಡ್ತೀನೋ ಇಲ್ವೋ ಅನ್ನೋ ಒಂದು ಕ್ವಶನ್ ಇತ್ತು ನನಗೇನೆ. ಸೊ ಆದರೆ ಅದನ್ನು ಎಷ್ಟು ಸರಳವಾಗಿ, ಎಷ್ಟು ಸಹಜವಾಗಿ ಬಳಸ್ಕೊಂಡ್ರು ಅಂದರೆ ಕಲಾವಿದರನ್ನ ಹೇಗೆ ದುಡಿಸ್ಕೋಬೇಕು ಅನ್ನೋದು ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಸೊ ಹಾಗಾಗಿ ಅಲ್ಲಿ ನಾನು ಮಾಡಿದೆ ಅನ್ನೋದಕ್ಕಿಂತ ತುಂಬ ಚೆನ್ನಾಗಿ ನೀಟಾಗಿ ಮಾಡಿದ್ದಾರೆ. ಸೊ ಹಾಗೆ ಈ ಟ್ರೈಲರ್ ನೋಡಿ ಭಾಳ ಖುಷಿ ಆಯಿತು. ಅದಿತಿ ಮೇಡಮ್ ಇರ್ಬೋದು, ನಮ್ಮ ರಾಮ್ ಸರ್ ಇರ್ಬೋದು, ಮುದ್ದು ಮುದ್ದಾಗಿ ತೋರಿಸೋದ್ರ ಜೊತೆಗೆ ಇನ್ನೊಂದು ಕ್ಯಾರೆಕ್ಟರ್ ರಿವೀಲ್ ಮಾಡಿದ್ರು ಸರ್. ಎಷ್ಟು ಚೆನ್ನಾಗಿ ಮಾಡಿದ್ರು ಅಂದರೆ ಅಷ್ಟು ಚೆನ್ನಾಗಿ ಮಾಡಿದ್ದೀರ. ಸೊ ಅದನ್ನು ನಾವು ಹೇಳೋದಕ್ಕಿಂತ ಕಲಾವಿದರು ನಾವು ನಿಮ್ಮ ಜೊತೆ ವರ್ಕ್ ಮಾಡಿರ್ತೀವಿ, ನಾವು ಹೇಳ್ತಾನೆ ಇರ್ತೀವಿ. ಆದರೆ ನಾಳೆ ಕನ್ನಡದ ಜನತೆ, ಪ್ರೇಕ್ಷಕರು ಖಂಡಿತ ನಿಮ್ಮನ್ನು ರಿಸೀವ್ ಮಾಡ್ತಾರೆ ಅನ್ನೋ ನಂಬಿಕೆ ಇದೆ. ಸೊ ಇವತ್ತು ಈ ವೇದಿಕೆಗೆ ನಮ್ಮನ್ನು ಕರೆಸಿ ನಿರ್ದೇಶಕ ತಂಡ, ಇಡೀ ತಂಡಕ್ಕೆ ಮತ್ತು ಶಿವಣ್ಣವರು ನಮ್ಮ ಜೊತೆ ಬಂದಿರೋದಕ್ಕಿಂತ ಒಂದು ಮಾತು ಹೇಳಬೇಕು. ನನ್ನ ಮಗಳು ಸಂಸ್ಕೃತಿ ಟಿವಿಯಲ್ಲಿ ಹಣ ಆಡ್ ಬಂದರೆ ಶಿವಣ್ಣ ಶಿವಣ್ಣ ಅಂತ ಕೂಗ್ತಾ ಇರ್ತಾಳೆ. ಇಲ್ಲಿ ಸ್ವಲ್ಪ ನರ್ವಸ್ ಆಗಿದ್ದಾಳೆ. ಸೊ ಯಾವಾಗಲೂ ಅವಳಿಗೆ ಶಿವಣ್ಣ ಅಂದ್ರೆ ಇಷ್ಟ. ಶಿವಣ್ಣ ಶಿವಣ್ಣ ಅಂತ ಕೂಗ್ತಾ ಇರ್ತಾಳೆ. ಇವತ್ತು ನೇರವಾಗಿ ನೋಡ್ಬಿಟ್ಟು ಅಲ್ಲಿ ಹಿಂದ್ಗಡೆಯಿಂದನೇ ಕೂಗ್ತಾ ಇದ್ಲು. ಸೊ ಇವತ್ತು ನೀವೆಲ್ಲರೂ ಅವ್ರ ದರ್ಶನ ಮಾಡೋದಕ್ಕೆ ನಮಗೆ ಮಗಳಿಗೆ ದೇವ್ರ ದರ್ಶನ ಮಾಡಿಸಿದ್ರಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಈ ಹಿಂದೆ ಆಲ್ರೆಡಿ ಪ್ರೆಸ್ ಮೀಟಲ್ಲಿ ನಾನು ಎಲ್ಲ ವಿಷಯನೂ ಮಾತಾಡಿದ್ದೀನಿ. ಮಾಧ್ಯಮ ಬಂಧುಗಳಿಗೆ ಮತ್ತೊಮ್ಮೆ ನಮಸ್ಕಾರ. ಹಾಗೆ ಈಗ ಸಿನಿಮಾ ಅನ್ನೋದು ಕೇವಲ ನಿರ್ದೇಶಕರಿಗೆ ಅಥವಾ ಕಲಾವಿದರಿಗೆ, ನೋಡುವಂಥ ಪ್ರೇಕ್ಷಕರಿಗೆ ಮಾತ್ರ ಸಂಬಂಧಪಟ್ಟಿಲ್ಲ. ಅದು ಪ್ರತಿಯೊಬ್ಬರಿಗೂ ಸಂಬಂಧಪಡುತ್ತೆ. ಹೇಗೆ ಅಂದರೆ ಪರ್ಸನಲ್ ಆಗಿ ನನಗೆ ಒಂದು ರೀತಿ ಇದು ಕಮ್ ಬ್ಯಾಕ್ ಆಗೋಕ್ಕೆ ಒಂಥರ ಅವಕಾಶ ನೀಡಿರೋವಂಥದ್ದು. ಯಾಕೆಂದರೆ ಮಗು ಆದಮೇಲೆ ಟೋಟಲಿ ಬ್ರೇಕ್ ತೊಗೊಂಡಿದ್ದೆ. ರಿಯಾಲಿಟಿ ಶೋಸ್ಗಳು ಮಾಡ್ಕೊತಾ ಇದ್ದೆ ಅಷ್ಟೇ. ನಾನು ಸಿನಿಮಾ ಕಡೆ ಮತ್ತೆ ಒಲವಿದ್ದು ಹೋಗುವಂಥ ಯಾವುದೇ ಒಂದು ಪರಿಸ್ಥಿತಿ ಇರಲಿಲ್ಲ. ಬಟ್ ಯಾವಾಗ ಒಂದು ಟ್ರೇಲರ್ ಲಾಂಚ್ ಆಯಿತು, ಅದನ್ನ ನೋಡಿದವ್ರು ಎಷ್ಟೋ ಜನ ನನಗೆ ಕರೆ ಮಾಡಿ ಹೇಳ್ತಾ ಇದ್ದಾರೆ, ಮಗುನ ನಾನು ನೋಡ್ಕೊತೀನಿ, ಪ್ಲೀಸ್ ಸಿನಿಮಾ ಮುಂದುವರ್ಸು ನೀನು ಅಂತ. ನೋಡಿ, ಇದೇ ಹೇಳೋದು ಕಲಾವಿದರಿಗೆ, ಒಂಥರ ಸಿನಿಮಾನೇ ಒಂದು ಜನ್ಮ, ಸಿನಿಮಾದಲ್ಲೇ ಪುನರ್ಜನ್ಮ. ಸೊ ಇದು ನನಗೊಂಥರ ಆ ಪುನರ್ಜನ್ಮ ಇದ್ದಂಗೆ. ಸೊ ಈ ಸಿನಿಮಾಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ಆ್ಯಕ್ಚುಲಿ ಚಂದ್ರಮೌಳಿ ಸರ್ಗೆ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಒಂದು ರಿಕ್ವೆಸ್ಟ್ ಏನು ಅಂದರೆ, ಈ ಸಿನಿಮಾದಲ್ಲಿ ನಾನು ನಮ್ಮ ಮನೆಯವರು ಆ್ಯಕ್ಟ್ ಮಾಡಿದ್ವಿ, ಬಟ್ ಪ್ಯಾರಲಲ್ ಆಗಿ ಸಿಕ್ಕಿದೆ. ದಯವಿಟ್ಟು ನಮ್ಮಿಬ್ಬರನ್ನು ಸೇರಿಸಿ ಇನ್ನೊಂದು ಸಿನಿಮಾದಲ್ಲಿ ಒಂದು ಅವಕಾಶ ಕೊಡಿ ಅಂತ ರಿಕ್ವೆಸ್ಟ್ ಮಾಡ್ಕೋತೀನಿ ನಾನು. ಸೊ ಓವರಾಲ್ ತಂಡಕ್ಕೆ ಧನ್ಯವಾದಗಳು. ಆ್ಯಂಡ್ ಶಿವಣ್ಣ, ಅದೇನೋ ಹೇಳ್ತಾರಲ್ಲ, ದೇವ್ರ ಮುಂದೆ ನಿಂತು ದೇವ್ರನ್ನ ಹೊಗಳೋದು ಅಸಾಧ್ಯ. ನೀವು ಇಲ್ಲಿ ಬಂದಿರೋದು ನಿಜವಾಗ್ಲೂ ಖುಷಿ ಆಗ್ತಾ ಇದೆ. ನನ್ನ ಕಂದಮ್ಮ ಕೇವಲ 3 ತಿಂಗಳಿದ್ದಾಗ DKD ಶೋಲಿ ಎತ್ಕೊಂಡಿದ್ರಿ ನೀವು ಅವಳನ್ನ. ಎತ್ಕೊಂಡಾಗ ಅವಳು ಹಾಕಿದ್ದು ಫ್ರಾಕ್ ಕೂಡ ಹಂಗೆ ಎತ್ತಿಟ್ಟಿದ್ದೀನಿ ನಾನು. ಸೊ ಆ ಮೆಮೊರೀಸ್ನ ಯಾರೂ ಅಳಿಸೋಕ್ಕಾಗಲ್ಲ. ಸೊ ಆ ಮೆಮೊರಿಯ ಪುಟದಲ್ಲಿ ಇದೊಂದು ಕೂಡ ಮೆಮೊರಿಯಾಗಿ ಸೇರಿದೆ. ನಿಮ್ಮ ಆಶೀರ್ವಾದ ನಮ್ಮ ಈ ತುಂಬ ಕುಟುಂಬಕ್ಕಿರಲಿ ಅಂತ ಕೇಳ್ಕೊತೀನಿ. ಧನ್ಯವಾದ. ಥ್ಯಾಂಕ್ ಯು ಸೊ